ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಆನಗಲ್ಲು ಗ್ರಾಮದ ಶಕ್ತಿ ದೇವತೆ ಆನಗಲ್ಲಮ್ಮ ಜಾತ್ರೆ ಮಹೋತ್ಸವ 2026ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಆನಗಲ್ಲಮ್ಮ ಜಾತ್ರೆ ನಿಗದಿಯಾಗುವುದು ಕೂಡ ತಲತಲಾಂತರದಿಂದ ಬಂದ ಸಂಪ್ರದಾಯವಾಗಿದೆ. ಯುಗಾದಿ ಹಬ್ಬದ ದಿನ ಊರಿನ ಎಲ್ಲ ಜನಾಂಗದ ಮುಖಂಡರು ಮತ್ತು ಗ್ರಾಮಸ್ಥರು ಒಂದೆಡೆ ಸೇರಿ ಆನಗಲ್ಲಮ್ಮನ ಜಾತ್ರೆ ಮಾಡಲು ನಿರ್ಧರಿಸುತ್ತಾರೆ. ಅಂದು ಯುಗಾದಿ ಹಬ್ಬದ ದಿನ ನಿರ್ಧರಿತವಾಗುವ ಜಾತ್ರೆ ಯುಗಾದಿಯಾದ 18 ದಿನಗಳ ನಂತರ ಬರುವ ಶುಕ್ರವಾರ ಶನಿವಾರ ಜಾತ್ರೆಯ ದಿನಾಂಕ ನಿಗದಿಯಾಗುತ್ತದೆ. ಶುಕ್ರವಾರ ತಡರಾತ್ರಿ ಸಿಡಿಯಾದರೆ ಶನಿವಾರ ಮಧ್ಯಾಹ್ನ ರಥೋತ್ಸವ ಇರುತ್ತದೆ. ಕಾವೇರಿ ನದಿಯಿಂದ ಹೂ ಅಲಂಕಾರದಿಂದ ಬಂದ ಆನಗಲ್ಲಮ್ಮನನ್ನ ಅಂದು ಊರಿನ ಹೆಣ್ಣು ಮಕ್ಕಳು ದೀಪದ ಆರತಿಯಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗುತ್ತದೆ. ಹಾಗೆ ಮೆರವಣಿಗೆ ಸಾಗುವ ಪ್ರಮುಖ ಬೀದಿಗಳಲ್ಲಿ ಸೋಮನ ಕುಣಿತ ಅತ್ಯಂತ ವೈಭವದಿಂದ ನೆರವೇರುತ್ತದೆ. ಈ ಸಾಲು ಆನಗಲ್ಲಮ್ಮನಿಗೆ ಅರ್ಪಣೆ. ಬಂದಿಹೆವು ನಿನ್ನ ಬೇಡಲು ಅಮ್ಮ, ಕಾವೇರಮ್ಮನ ಮಡಿಲಲ್ಲಿ ಮಿಂದು ದಕ್ಷಿಣ ಕಾಶಿ ರಾಮನಾಥಪುರವ ಸುತ್ತಿ ಭಕ್ತರಿಗೆ ಕರುಣೆಯ ಬೆಳಕನ್ನು ಚೆಲ್ಲಲು ಬರುತಿಹಳು ನಮ್ಮಮ್ಮ ಆನಗಲ್ಲಮ್ಮ. ಕರುಣೆಯ ತೋರಮ್ಮ ಸಿಡಿಯ ನೋಡಲು, ಬಲವನ್ನು ನೀಡಮ್ಮ ತೇರ ಎಳೆಯಲು. ಕರುಣೆ ತೋರಮ್ಮ ಸಿಡಿಯ ನೋಡಲು, ಬಲವನ್ನು ನೀಡಮ್ಮ ತೇರ ಎಳೆಯಲು. ನಿನ್ನ ಪಾದಕ್ಕೆ ಶರಣು ಶರಣಮ್ಮ, ನಿನ್ನ ದರ್ಶನದಿ ಕೃಪೆಯ ತೋರಮ್ಮ. ನಿನ್ನ ಕಂಡ ಕ್ಷಣವು ಅಮ್ಮ ನೆಮ್ಮದಿಯ ನಿಟ್ಟಿಸಿರು. ಎಂದೆಂದಿಗೂ ನಿನ್ನ ಆಶೀರ್ವಾದದಿಂದ ನಮ್ಮ ಹೊಲಗದ್ದೆಗಳಲ್ಲಿ ಹಸಿರು. ಆನಗಲ್ಲಮ್ಮ ನೀನೇ ನಮ್ಮ ಉಸಿರು. ತಾಯಿ ಆನಗಲ್ಲಮ್ಮ ಶರಣು ಶರಣಾರ್ಥಿ. ಸಿಡಿ ಹಾಡುವವರು ಮೊದಲಿಗೆ ಆನಗಲ್ಲಮ್ಮ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕುತ್ತಾರೆ. ತದನಂತರ ರಥವನ್ನು ಪ್ರದಕ್ಷಿಣೆ ಹಾಕಿ, ಸಿಡಿ ಕಂಬವನ್ನು ಪ್ರದಕ್ಷಿಣೆ ಹಾಕಿ, ಹೂ ಒಂಬಾಳೆಯೊಂದಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ತಲುಪುತ್ತಾರೆ. ತಲತಲಾಂತರದಿಂದ ಬಂದಿರತಕ್ಕಂಥ ಸಂಪ್ರದಾಯವಾದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಿಡಿ ಆಡಲು ನಿಗದಿಪಡಿಸಿದ 5 ಮಂದಿಗೆ ಕಬ್ಬಿಣದ ಕೊಂಡಿಯನ್ನು ಹಾಕುವ ಸಂಪ್ರದಾಯ ಅತ್ಯಂತ ಧಾರ್ಮಿಕವಾಗಿ ನೆರವೇರಲ್ಪಡುತ್ತದೆ. ಹಾಗೆ ನೆರವೇರಲ್ಪಟ್ಟ ಕಬ್ಬಿಣದ ಕೊಂಡಿಯನ್ನು ಬೆನ್ನಿಗೆ ಹಾಕಿಸಿಕೊಂಡಂತಹ ಭಕ್ತರು ಸಿಡಿ ಆಡುವ ಆನಗಲ್ಲಮ್ಮ ತಾಯಿಯ ಮಕ್ಕಳು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಸಿಡಿ ಕಂಬದವರೆಗೆ ಹೂ ಒಂಬಾಳೆಯೊಂದಿಗೆ ಆಗಮನವಾಗುತ್ತದೆ. ಆ ಕ್ಷಣಕ್ಕೆ
ಸಿಡಿ ಕಂಬದ ಬಳಿ 4 ದಿಕ್ಕಿಗೆ ನೈವೇದ್ಯ ಪ್ರಸಾದವನ್ನಿಟ್ಟು ಹಾನಗಲ್ಲಮ್ಮ ತಾಯಿಯನ್ನ ನೆನೆಯುತ್ತಾರೆ. ಅಂದು ಪಂಜಿನಿಂದ 4 ದಿಕ್ಕಿಗೆ ದೃಷ್ಟಿಯನ್ನ ತೆಗೆಯುತ್ತಾರೆ. ದೃಷ್ಟಿಯನ್ನ ತೆಗೆದ ನಂತರ ಧಾರ್ಮಿಕ ಹಿನ್ನೆಲೆ ಉಳ್ಳಂತ ನಾಡಿನ ಸಮೃದ್ಧಿಯಾಗಲು ಎಂದು ಬಯಸಿದ್ದಂಥ ಧಾರ್ಮಿಕ ಪದ್ಧತಿಯ ಪ್ರಕಾರ ಕುರಿಯನ್ನು ಬಲಿಕೊಡಲಾಗುತ್ತದೆ. ಕುರಿ ಬಲಿಕೊಟ್ಟ ನಂತರ 5 ಮಂದಿ ಸಿಡಿಯಾಡಲು ಒಬ್ಬೊಬ್ಬರಾಗಿ ಒಬ್ಬೊಬ್ಬರನ್ನ ಸಿಡಿ ಕಂಬಕ್ಕೆ ಕಟ್ಟುತ್ತಾರೆ. ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭವಾದ ಸಿಡಿ ಹಾನಗಲ್ಲಮ್ಮ ದೇವಸ್ಥಾನವನ್ನು ತಲುಪಿ ತದನಂತರ ಹಾನಗಲ್ಲಮ್ಮ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕಿ ಪೂರ್ಣಗೊಳ್ಳುತ್ತದೆ. ತಡರಾತ್ರಿ 1:28 ಶುರುವಾದ ಈ ಸಿಡಿಯನ್ನು ನೋಡಲು ಸುತ್ತ ಹತ್ತೂರಿನಿಂದ ಸಾವಿರಾರು ಜನರು ಭಕ್ತಾದಿಗಳು ಬಂದು ತಾಯಿ ಹಾನಗಲ್ಲಮ್ಮನ ಕೃಪೆಗೆ ಪಾತ್ರರಾದರು. ಧನ್ಯವಾದ.